ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್. ನೀವುಗಳು ಕಳೆದ 10 ವರ್ಷದ ಹಿಂದೆ ನಾವುಗಳು ಡ್ರಗ್ ಅಂದ್ಬಿಟ್ರೆ ನಮಗೆಲ್ಲ ಅನ್ನಿಸ್ತಾ ಇದ್ದಿದ್ದೇನು ಅಂತಂದರೆ ಎಲ್ಲೋ ಹೈ ಎಂಡ್ ಪಾರ್ಟಿನಲ್ಲಿ ಯಾರೋ ದುಡ್ಡಿರೋವಂಥ ಶ್ರೀಮಂತರು ಬಳಸ್ತಾ ಇದ್ದಂಥ ವಸ್ತು ಅಂತ ಆಗ್ಬಿಟ್ಟಿತ್ತು. ಬಟ್ ಇವತ್ತು ಈ ಡ್ರಗ್ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತಂದರೆ ಆ್ಯಂಡ್ ಕಂಪ್ಲೀಟ್ಲಿ ಈ ಕರ್ನಾಟಕದ ಈ ಭ್ರಷ್ಟ ಪೊಲೀಸರಿಗೆ ಈ ಕ್ರೆಡಿಟ್ಗೆ ನಾವೆಲ್ಲ ಕೊಡಲೇಬೇಕಾಗಿದೆ. ಕಾರಣ ಯಾಕೆ ಅಂತಂದರೆ ಇವತ್ತು ಕರ್ನಾಟಕ, ಅದರಲ್ಲೂ ಎಸ್ಪೆಷಲಿ ಬೆಂಗಳೂರು ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾರ್ಪಟ್ಟಿದೆ. ಅಲ್ಲ, ಇವತ್ತು ನಾನು ನೋಡಿದೆ ಮಾಜಿ ಪೊಲೀಸ್ ಕಮಿಷನರ್ ಐ ಥಿಂಕ್ ಭಾಸ್ಕರ್ ರಾವ್ ಅವರು ಸಹ ತಮ್ಮ ಫೇಸ್ಬುಕ್ಕಲ್ಲಿ ಒಂದು ಝೋಂಬಿ ಡ್ರಗ್ ಬಗ್ಗೆ ಒಬ್ಬ ವ್ಯಕ್ತಿ ಈ ರೀತಿ ಅಂದರೆ ಡ್ರಗ್ಗಳು ಎಲ್ಲ ರೀತಿ ಡ್ರಗ್ಗಳು ಕೇಳಿದಾರ. LDA ಅಂತ ಬರ್ತದೆ, LDA ಸ್ಟ್ರಿಪ್ಸ್ ಅಂತ ಬರ್ತದೆ, ಟೈಡೋಲ್ ಅನ್ನೋ ಒಂದು ಮಾತ್ರೆ ಬರ್ತದೆ, ಅದನ್ನು ಪುಡಿ ಮಾಡಿ ಇವರು ಹಾಕೋಣವಂಥದ್ದು. MDMA ನೋನ್ ಫಾರ್ ಇವತ್ತು ಬೆಂಗಳೂರು MDMA 1 kg ಆ ಒಂದು ಡ್ರಗ್ ಈ ನೈಜೀರಿಯನ್ಸು, ಈ ಸೌತ್ ಆಫ್ರಿಕನ್ಸು, ಈ ಸ್ಟೂಡೆಂಟ್ಸ್ ವೀಸಾಗಳ ಮೇಲೆ ಬಂದು ಎಕ್ಸ್ಪೈರ್ ಆಗಿದ್ರು ಕೂಡ 3-4 ವರ್ಷ ಹೋಗಲ್ಲ. ಆಮೇಲೆ ನಮ್ಮ ಪೊಲೀಸರು ಅವ್ರನ್ನ ಕಳಿಸಲ್ಲ. ಯಾಕೆ ಅಂದರೆ ಸಾವಿರಾರು ಕೋಟಿ ದುಡ್ಡು ಅದರಿಂದ ಬರ್ತದೆ. ಒಂದು MDMA ಡ್ರಗ್ ಬಂದ್ಬಿಟ್ಟು 1 ಕೋಟಿ ರೂಪಾಯಿ, ಇವತ್ತು 1.5 ಕೋಟಿ ರೂಪಾಯಿ ರೀತಿ ಇದೆ. ಹೈಡ್ರೋ ಅಂತ ಇದೆ, ನೈಟ್ರೋ ಅಂತ ಇದೆ, ನಾನಾ ರೀತಿಯ ಹೆಸರುಗಳು. ಮುಂಚೆಲ್ಲ ನಾವೆಲ್ಲ ಕೇಳಿ ಬರ್ತಾ ಇದ್ವಿ. ಈ ರೀತಿಯ ಡ್ರಗ್ಗಳು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬೀದಿನಲ್ಲಿ ಸಿಗ್ತಾ ಇದೆ. ಈಗ ಮಕ್ಕಳಿರುವಂಥ ತಂದೆ ತಾಯಿಗಳು ತುಂಬ ಎಚ್ಚರ ವಹಿಸಬೇಕಾಗತ್ತೆ. ಬಟ್ ಈಗ ಒಂದು ಹೊಸ ಡ್ರಗ್ ಬಂದಿದೆ, ಅದ್ರ ಬಗ್ಗೆ ಒಂದು ಕಳೆದ 2-3 ತಿಂಗಳಿಂದ ಚರ್ಚೆಗೆ ಝೋಂಬಿ ಡ್ರಗ್ ಅಂತೆ. ಲೇ ಮನೆ ಹಾಳು ಕರ್ನಾಟಕದ ಪೊಲೀಸರ ನಿಮ್ಮ ಯೋಗ್ಯತೆಗೆ ಇದನ್ನೂ ತಂದು ಒಟ್ಟಿನಲ್ಲಿ ಇವತ್ತಿನ ಯುವಜನತೆ ಹಾಳು ಮಾಡೋಕ್ಕೆ. ಯಾಕೆ ಅಂತ ನನಗೆ ಹೇಳಲಿಕ್ಕೆ ಏನೂ ಸಮಸ್ಯೆ ಇಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೇ ಹೇಳಿದ್ದಾರೆ, ಕರ್ನಾಟಕದ ಪೊಲೀಸರಿಗೆ, ಇನ್ಸ್ಪೆಕ್ಟರ್ಗಳಿಗೆ, ಸಬ್ ಇನ್ಸ್ಪೆಕ್ಟರ್ಗಳಿಗೆ ಈ ಡ್ರಗ್ಗಳಿಂದ ಬರುತ್ತೆ, ಎಲ್ಲೆಲ್ಲಿ ಮಾರಾಟ ಆಗುತ್ತೆ, ಅದರಿಂದ ಬರೋವಂಥದ್ದು ಏನೋ ಎಲ್ಲವುದು ಗೊತ್ತಿದೆ ಅಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿರಬೇಕಾದಂಥ ಈ ಪರಿಸ್ಥಿತಿಯಲ್ಲಿ ಸ್ವತಃ ಅಡ್ಮಿನಿಸ್ಟ್ರೇಷನ್ ಒಪ್ಕೊಂಡಿದೆ ಈ ವಿಚಾರವನ್ನು. ಎಸ್, ನಮ್ಮ ಪೊಲೀಸವರು ಡ್ರಗ್ಗಳನ್ನು ಮಾರಾಟ ಮಾಡೋಕ್ಕೆ ಬಿಡ್ತಾರೆ, ಗೊತ್ತಿದೆ ಅವ್ರಿಗೆ, ದಂಧೆ ಆಗ್ತಾ ಇದೆ, ಟ್ರಾಫಿಕಿಂಗ್ ಆಗ್ತಾ ಇದೆ. ಇವತ್ತು ಸಮಾಜ ಎಕ್ಕುಟ್ಟು ಹೋಗಿದೆ. ಅದರಿಂದನೇ ರೇಪ್ ಕೇಸ್ಗಳು, ಪೊಸ್ಕೋ ಕೇಸ್ಗಳು, ಮೊಲೆಸ್ಟೇಷನ್ ಕೇಸ್ಗಳು, ಹೆಣ್ಮಕ್ಳು ಇವತ್ತು ರಾತ್ರಿ ಎಲ್ಲ ಬೆಳಿಗ್ಗೆ ಕೂಡ ಓಡಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಈ ರೀತಿಯ ಕಮಿಂಗ್ ಒಂದು 10 ಸ್ಟೆಪ್ಸ್ ಮುಂದೆ ಹೋಗಿ ಝೋಂಬಿ ಡ್ರಗ್ ಅನ್ನೋದನ್ನು ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಮಾಜಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರು ಸ್ವತಃ ಅವ್ರ ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದಾರೆ, ಐ ಆಮ್ ಶಾಕ್ ಟು ನೋ ದಿಸ್. ಸರ್, ನೀವು ಯಾಕೆ ಸರ್ ಶಾಕ್ ಆಗಬೇಕು? ನೀವು ಒಬ್ಬ ಮಾಜಿ ಪೊಲೀಸ್ ಕಮಿಷನರ್ ಆಗಿ ಈ ಪೊಲೀಸ್ ಆಡಳಿತದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ. ನೀವು ಕೂಡ ಒಬ್ಬ ಮಾಜಿ ಪೊಲೀಸ್ ಕಮಿಷನರು, ನಿಮಗೆ ಅಟ್ಲೀಸ್ಟ್ ಪೂರ್ತಿ ಗೊತ್ತಿಲ್ಲ ಅಂದರೂ ಸಹ ಇದರ ಈ ಮಟ್ಟಕ್ಕೆ, ಈ ಝೋಂಬಿ ಮಟ್ಟಕ್ಕೆ ಇವತ್ತಿನ ಸಮಾಜ ಡ್ರಗ್ ವಿಚಾರದಲ್ಲಿ ಬಂದು ನಿಂತ್ಕೊಂಡು ಒಂದು ಶೋಚನೀಯ ಪರಿಸ್ಥಿತಿಗೆ ನಾವೆಲ್ಲ ಬರ್ತೀವಿ ಅಂತಂದರೆ, ಮಾಜಿ ಪೊಲೀಸ್ ಕಮಿಷನರ್ ಹೇಳ್ತಾರೆ ಶೋಚನೀಯ ಪರಿಸ್ಥಿತಿ ಅಂತ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ಪೊಲೀಸರಿಗೆಲ್ಲ ಗೊತ್ತು ಅಂತ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಇದನ್ನು ತಡಿಬೇಕಾದಂಥ ಸರ್ಕಾರ ಡೈಲಾಗ್ ಹೊಡ್ಕೊಂಡು ಈ ಪೊಲೀಸರು ಭ್ರಷ್ಟಾಚಾರಕ್ಕೆ ಒಬ್ಬೊಬ್ಬ ಪೊಲೀಸೋನು, ಒಬ್ಬೊಬ್ಬ ಇನ್ಸ್ಪೆಕ್ಟ್ರ್ ಬೆಂಗಳೂರಲ್ಲಿರೋನು ಅಂದಾಜು ಒಬ್ಬ ಇನ್ಸ್ಪೆಕ್ಟ್ರ್ 500 ಕೋಟಿಗೆ ಬೆಲೆ ಬಾಳ್ತಾನಂತೆ. ಆ ಮಟ್ಟದ ಭ್ರಷ್ಟಾಚಾರ, ರಿಯಲ್ ಎಸ್ಟೇಟು, ಡ್ರಗ್ ಇವೆ ದ ಮೇನ್ ಬಿಸ್ನೆಸ್ ಆಫ್ ದ ಪೊಲೀಸ್. ಬೆಂಗಳೂರಲ್ಲಿ ಪೋಸ್ಟಿಂಗ್ ಹಾಕ್ಸ್ಕೊಳ್ಳೋದೇ ಇವರು 2 ಕೋಟಿ, 3 ಕೋಟಿ, 5 ಕೋಟಿ, 10 ಕೋಟಿ, 15 ಕೋಟಿ, 20 ಕೋಟಿ ಪೋಸ್ಟಿಂಗ್ ಇರುವಂಥ ಜಾಗಗಳು ಇದೆ ಅಂತ ಬೆಂಗಳೂರಲ್ಲಿ. 120 ಪೊಲೀಸ್ ಸ್ಟೇಷನ್, ಅಂದಾಜು 120-150 ಪೊಲೀಸ್ ಸ್ಟೇಷನ್ ಇದೆ. ಟ್ರಾಫಿಕಲ್ಲರೂ ಸೇರಿ 110 ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ. 110 ಕ್ರೈಮ್ ಪೊಲೀಸ್ ಸ್ಟೇಷನ್ಸ್ ಆಗಿರ್ಬೋದು, ಅಥವಾ ಕರ್ನಾಟಕದ 1000 ಪೊಲೀಸ್ ಸ್ಟೇಷನ್, ಅಂದಾಜು 1000 ಪೊಲೀಸ್ ಸ್ಟೇಷನ್ ಆಗಿರ್ಬೋದು. ಈಗ ಕರ್ನಾಟಕಕ್ಕೆ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್. ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಮತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಾರೆ ಜನರು ಎಚ್ಚರವಾಗಿರಬೇಕು. ಕರ್ನಾಟಕದಲ್ಲಿ ರಾಜಕಾರಣಿಗಳು, ಈ ಭ್ರಷ್ಟ ಪೊಲೀಸವರ ಕೊಡುಗೆ ಇವತ್ತು ಕರ್ನಾಟಕ ಮತ್ತೊಂದು ಐ ಥಿಂಕ್ ಆಘಾತಕಾರಿಯಾದಂಥ ಒಂದು ಡ್ರಗ್ ಏನೋ ಅಂತಂದರೆ ಝೋಂಬಿ ಡ್ರಗ್ ಅಂತ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಬಟ್ ಚರ್ಚೆಗಿಂತ ಇದನ್ನು ಕಡಿವಾಣ ಹಾಕಬೇಕಾದಂಥ ಸರ್ಕಾರಗಳು ಚುನಾವಣೆಗಳಲ್ಲಿ, ಭ್ರಷ್ಟಾಚಾರದಲ್ಲಿ, ಭಾಷಣಗಳಲ್ಲಿ ತೊಡಗಿದೆ. ಇದನ್ನು ಮಟ್ಟ ಹಾಕಬೇಕಾದಂಥ ಪೊಲೀಸರು ಭ್ರಷ್ಟಾಚಾರ ಮಾಡಿಕೊಂಡು, ಲಾಡಿ ಬಿಚ್ಕೊಂಡು, ಐಬಿಗೆ ಬಾ, ಮಂಚಿಗೆ ಬಾ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ, ಒಬ್ಬ DGP ತಬ್ಕೊಂಡು ಎದೆ ಮುಟ್ಕೊಂಡು ಈ ರೀತಿಯ ದರಿದ್ರ ಪರಿಸ್ಥಿತಿನಲ್ಲಿ ಈ ಕರ್ನಾಟಕದ ಪೊಲೀಸ್ ಇಲಾಖೆ ಇದೆ. ಇದೇ ಪೊಲೀಸವ್ರನ್ನ
ಕೆಲವು ವರ್ಷಗಳ ಹಿಂದೆ ಕೆಲವೊಂದೇ ಒಂದು 2 ವರ್ಷಗಳ ಹಿಂದೆ ಹೊರಟೋಗ್ಬಿಟ್ರೆ ದೇ ಆರ್ ದ ಸೂಪರ್ ಕಾಪ್. ರಾತ್ರಿ ಇವತ್ತು ಬರ್ತಾ ಇದ್ದಂಥ ಸೂಪರ್ ಕಾಪ್ಗಳು ಇವತ್ತು ಐ ಥಿಂಕ್ ಝೋಂಬಿ ಡ್ರಗ್ ಅನ್ನೋ ಒಂದು ಐ ಥಿಂಕ್ ಒಂದು ಹೊಸ ಡ್ರಗ್ಗನ್ನು ಭಾರತದಲ್ಲಿ ಈಗ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಆಗಿದೆ, ಬೆಂಗಳೂರಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಅದೇ ಝೋಂಬಿ ರೀತಿಯಲ್ಲಿ ಡ್ರಗ್ ಹೊಡೆದು ನಿಂತ್ಕೊಂಡಿರೋ ಅಂಥ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇದನ್ನು ಸ್ವತಃ ಐ ಥಿಂಕ್ ಕೆಲವು ಚಿತ್ರನಟರು, ಕೆಲವು ಮಾಜಿ ಪೊಲೀಸ್ ಕಮಿಷನರ್ಗಳು ಹಂಚ್ಕೊಂಡಿರೋದ್ರಿಂದ ನಿಜವಾಗ್ಲೂ ಇದೊಂದು ಆಘಾತಕಾರಿಯಾದಂಥ ಬೆಳವಣಿಗೆ. ಮುಂದಿನ ಸಮಾಜ, ಇವತ್ತಿನ ಯುವ ಪೀಳಿಗೆ ಎಲ್ಲಿ ಹೋಗಿ ನಿಲ್ಲಬಹುದು ಅದನ್ನೇ ಹೇಳ್ತದ. ದ ಪ್ರೊಟೆಕ್ಟರ್ಸ್ ಬಿಕಮ್ ದ ಪ್ರಿಡೇಟರ್ಸ್ ಅಂತ. ಅಂದರೆ ಯಾರು ಸಂರಕ್ಷಣೆ ಮಾಡಬೇಕು ಅವರೇ ಆಘಾತಕಾರಿ ಆಗಿಬಿಟ್ರೆ, ಯಾವ ಪೊಲೀಸರು ಇದನ್ನೆಲ್ಲ ತಡೆ ಮಾಡಬೇಕಾಗಿದ್ದು ದುಡ್ಡುಗೋಸ್ಕರ, ಭ್ರಷ್ಟಾಚಾರಕ್ಕೋಸ್ಕರ, BMW ಕಾರುಗಳಿಗೋಸ್ಕರ ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗಳ ಹತ್ರ 2-3 ಇಂಪೋರ್ಟೆಡ್ ಕಾರುಗಳಿದೆ, ಫಾರ್ಮ್ ಹೌಸ್ಗಳಿದೆ, ದೊಡ್ಡ ದೊಡ್ಡ ಐಷಾರಾಮಿ ಅಪಾರ್ಟ್ಮೆಂಟ್ಗಳಿದೆ, 16 kg ಚಿನ್ನ ಮಡ್ಕೊಂಡಿದ್ದಾರೆ, ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾರೆ, ATM ದರೋಡೆಗಳನ್ನ ಮಾಡ್ತಾರೆ, ಜಾಸ್ತಿ ಮಾತಾಡ್ತಾರೆ, ಸುಳ್ಳು FIR ಆಗ್ತಾರೆ, ರೌಡಿ ಶೀಟರ್ಗಳು ಓಪನ್ ಮಾಡ್ತಾರೆ, ಅದರಲ್ಲೂ ಕೂಡ ವಸೂಲಿ ಆಗ್ತಾರೆ. ಕಂಡವ್ರ ಹೆಣ್ಣು ಮಕ್ಕಳನ್ನ ಕರೆದು ಅವರ ಗಂಡನ ಮೇಲೆ FIR ಹಾಕಿ ಮಂಚಕ್ಕೆ ಕರೀತಾರೆ, IB ಕರೀತಾರೆ, ಏನೇನೋ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಮಾಜ ಅಂತೂ ಒಂದು ರೀತಿಯಲ್ಲಿ ಇಟ್ ಹ್ಯಾಸ್ ಶೋಷಿತ ಸಮಾಜವಾಗಿ ಮಾರ್ಪಟ್ಟಿದೆ. ದ ಬ್ಯಾಂಗ್ಳೂರ್ ಹ್ಯಾಸ್ ಬಿಕಮ್ ದ ಡ್ರಗ್ ಕ್ಯಾಪಿಟಲ್, ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಪಿಟಲ್. ನಾಚಿಕೆ, ಮಾನ, ಮರ್ಯಾದೆ ಇಲ್ಲದಂಥ ಈ ಒಂದು ಪೊಲೀಸ್ ಇಲಾಖೆ ಕೈಯಲ್ಲಿ ಈ ಒಂದು ಲಾ ಆ್ಯಂಡ್ ಆರ್ಡರ್ ಇದೆ. ರಿಯಲಿ ವಿ ಫೀಲ್ ಪಿಟಿ ಫಾರ್ ದಿಸ್ ಡೇ ಅಂತ ಹೇಳುತ್ತಾ, ಇದಕ್ಕೆಲ್ಲ ಮೂಲ ಕಾರಣ ಕರ್ನಾಟಕ ರಾಜ್ಯ ಭ್ರಷ್ಟ ಪೊಲೀಸರು. ಕರ್ನಾಟಕ ರಾಜ್ಯ ಪೊಲೀಸ್ ಅಂತ ಹೇಳೋಕ್ಕೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಭ್ರಷ್ಟ ಪೊಲೀಸರೇ ಇದಕ್ಕೆಲ್ಲ ಕಾರಣ. ಇವತ್ತು ನಡೀತಾ ಇರೋಂಥ ನೀವುಗಳು ಬೆಳಗ್ಗೆ ಇದ್ರೆ ಅಲ್ಲಿ 24 ಕೋಟಿ ರೂಪಾಯಿ ಏನೋ ಡ್ರಗ್ಗನ್ನು ಹಿಡಿದ್ರಿ, CCB ಅಲ್ಲಿ 15 ಕೋಟಿ ಹಿಡಿದ್ರು, ಇಲ್ಲಿ 10 ಕೋಟಿಗೆ ಹಿಡಿದ್ರು. ಎಲ್ಲ ಹಿಡಿದ್ರೆ ಬೆಳೆಸಿದ್ಯಾರು? ಈ ಮಟ್ಟಕ್ಕೆ ಬೆಳೆಸಿದ್ಯಾರು? ಈ ಮಟ್ಟಕ್ಕೆ ಬೆಳೆಸಿ ಈ ಒಂದು ಸಮಾಜವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು ಸರ್ವನಾಶ ಮಾಡಿದ್ದ ಕೀರ್ತಿ ಈ ಭ್ರಷ್ಟ ರಾಜಕಾರಣಿಗಳು. ಮೊದಲನೇದಾಗಿ ಭ್ರಷ್ಟ ಪೊಲೀಸ್ ಇಲಾಖೆಗೆ ಈ ಒಂದು ಕೀರ್ತಿ ಸಲ್ಲುತ್ತೆ ಅಂತ ಹೇಳಕ್ಕೆ ನಿಮ್ಮ ಮಕ್ಕಳನ್ನು ನೀವೇ ಕಾಪಾಡ್ಕೊಳ್ಬೇಕು. ಈ ಕಾಕಿ ಪಡೆಗಳನ್ನು ನಂಬಿ ಏನಾದರೂ ನೀವು ಬಿಟ್ಟರೆ, ಖಂಡಿತವಾಗಿ ಡ್ರಗ್ ವ್ಯಸನಗಾರಾಗ್ಬಿಟ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಫಾರ್ ದೆಮ್ ಟು ಗೆಟ್ ಡಿ ಅಡಿಕ್ಟೆಡ್. ಇವ್ರುಗಳನ್ನು ನಿಮ್ಯಾನ್ಸ್ ಕವನ ಸೇರಿಸಿದ್ರು ಕೂಡ ಅಲ್ಲೂ ಕೂಡ ಟ್ರೀಟ್ಮೆಂಟ್ ಸಿಕ್ಕಿ ಇವರು ಮತ್ತೆ ಡಿ ಅಡಿಕ್ಟ್ ಆಗೋದಿಲ್ಲ. ಮಕ್ಕಳನ್ನು ಈ ಒಂದು ಡ್ರಗ್ ದಂಧೆಗೆ ಬಿಡದೆ ನೋಡ್ಕೊಳ್ಬೇಕಾದಂಥ ಮೊದಲ ಜವಾಬ್ದಾರಿ ನಾನು 99% ಮಾಡ್ತಾ ಇದ್ದಾನೆ. ನನ್ನ ಮಗ ಇಂಜಿನಿಯರು, ನನ್ನ ಮಗ ಡಾಕ್ಟ್ರು, ನನ್ನ ಮಗ ಲಾಯರ್ ಇಂಪಾರ್ಟೆಂಟ್ ಅಲ್ಲ, ನನ್ನ ಮಗ MBA ಓದ್ತಾ ಇದ್ದಾನೆ, ಫಾರಿನ್ಗೆ ಹೋಗ್ತಾನೆ. ನಿಮ್ಮ ಮಕ್ಕಳು ಡ್ರಗ್ನ ಹೊಡಿತಾ ಇದ್ದಾರಾ ಇಲ್ಲ, ಈ ಒಂದು ಯೋಚನೆಯನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಕಾರಣ ಯಾಕೆ ಅಂತಂದರೆ ಸಮಾಜ ಸಂಪೂರ್ಣವಾಗಿ ಹಾಳಾಗಿದೆ. ಅದಕ್ಕೆ ಕಾರಣಕರ್ತರು ಅಲ್ಟಿಮೇಟ್ಲಿ ದ ಪ್ರಿಡೇಟರ್ಸ್. ಈ ಒಂದು ಪೊಲೀಸ್ ಇಲಾಖೆಯಲ್ಲಿ 90% ಪ್ರಿಡೇಟರ್ಸಿಂದ ಈ ಒಂದು ಪರಿಸ್ಥಿತಿ ಆಗಿದೆ. ವಿ ಆರ್ ಹೆಲ್ಪ್ಲೆಸ್. ಒಬ್ಬ ಹೋಮ್ ಮಿನಿಸ್ಟ್ರು ಈ ಸಮಸ್ಯೆ ಹೇಳೋಕೋರೆ FIR ಮಾಡಿಸ್ತಾನೆ, ಕುಡಿಯೋ ನೀರು ಕೇಳಿದ್ರೆ FIR ಆಗುತ್ತೆ ಕರ್ನಾಟಕದಲ್ಲಿ ಅಂತಂದರೆ ಈ ಸಮಸ್ಯೆಗಳನ್ನು ಕೇಳೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಎಲ್ಲರೂ ಕೂಡ ಅವರವರ ಮಟ್ಟದಲ್ಲಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಕರ್ನಾಟಕದಲ್ಲಿ ಝೋಂಬಿ ಡ್ರಗ್ ಅನ್ನೋದು ಚಾಲ್ತಿಯಲ್ಲಿದೆ. ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ. ಸರ್ಕಾರದ ಮೇಲೆ ಖಂಡಿತ ಡಿಪೆಂಡ್ ಆಗಬೇಡಿ. ಈ ಪೊಲೀಸ್ ಇಲಾಖೆ ಇಟ್ ಹ್ಯಾಸ್ ಬಿಕಮ್ ಅ ನಶ್ವರ. ದೇ ಆರ್ ಓನ್ಲಿ ಮನಿ ಮೇಕಿಂಗ್ ಡಿಪಾರ್ಟ್ಮೆಂಟು, ದುಡ್ಡು ಮಾಡೋ ಡಿಪಾರ್ಟ್ಮೆಂಟು. ಒಂದು ರೀತಿಯಲ್ಲಿ ದಂಧೆ ಮಾಡ್ತಾ ಇದ್ರೆ ಅದರಲ್ಲಿ ದುಡ್ಡು ಇಸ್ಕೊಂಡು, ಕಮಿಷನ್ ಇಸ್ಕೊಂಡು, ಲಂಚ ಇಸ್ಕೊಂಡು ಸಮಾಜವನ್ನು ಹಾಳು ಮಾಡ್ತಾರಂಥ ಡಿಪಾರ್ಟ್ಮೆಂಟ್ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಯಾಕಂದರೆ ಅಲ್ಟಿಮೇಟ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಎಸ್ ನಮ್ಮ ಇನ್ಸ್ಪೆಕ್ಟರ್ಗಳಿಗೆ ಗೊತ್ತು ಅಂತ. ನಿಮ್ಮ ಜನ್ಮಕ್ಕಿಷ್ಟು ನಾಚಿಕೆ ಆಗಬೇಕು, ಸಮಾಜವನ್ನು ಈ ಮಟ್ಟಕ್ಕೆ ತಂದಿಟ್ಟಿದ್ದೀರಾ ಅಂತ ಹೇಳುತ್ತಾ ಡೆಫಿನೆಟ್ಲಿ ಒಂದು ಬದಲಾವಣೆ ರಾಜಕೀಯ ಬರಬೇಕಾಗಿದೆ ಕರ್ನಾಟಕದಲ್ಲಿ. ಅದು ಮುಂದಿನ ದಿನಗಳಾಗುತ್ತೆ ಅಂತ ಹೇಳುತ್ತಾ. ಬಟ್ ಟಿಲ್ ದೆನ್ ನಾವು ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್. ಥ್ಯಾಂಕ್ಸ್ ಅ ಲಾಟ್.